ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 12th ಆಫ್ ಫೆಬ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಆರೋ ಫಾರ್ಮಾ. ಓಕೆನಾ? ಸೊ ಆರೋ ಫಾರ್ಮಾ ಆನ್ 15 minute ಟೈಮ್ ಫ್ರೇಮ್ ನೀವು ಇಲ್ಲಿ ಏನು ನೋಡ್ಬೋದಂದರೆ, ನೋಡಿ ಫಸ್ಟು ಇಲ್ಲಿ ನೋಡಿ, ಇದು ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್. ಓಕೆನಾ? ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಹಾಗೆಯೇ ಇಲ್ಲಿ ನೋಡಿ, ನೆಕ್ಸ್ಟು ಇಲ್ಲಿಂದ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಅರ್ಥ ಆಯ್ತಾ? ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಗ್ಯಾಪ್ ಡೌನ್ ಓಪನ್ ಆಗಿತ್ತು, ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡ್ತು, ಪುನಃ ಗ್ಯಾಪ್ ಅಪ್ ಓಪನ್ ಆಗಿ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಮಾಡಿ ನೋಡಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿದೆ. ದಿಸ್ ಎಂಟೈರ್ ಝೋನ್ ಹಿಯರ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಇದನ್ನ ನಾವು ಹೆಡ್ ಆ್ಯಂಡ್ ಶೋಲ್ಡರ್ದು ನೆಕ್ಲೈನ್ ಅಂತಲೂ ಹೇಳ್ಬೋದು. ನೆಕ್ಲೈನ್ ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಬಟ್ ಏನಂದರೆ ಸಪೋರ್ಟ್ ಝೋನ್ ಇಲ್ಲಿರೋದ್ರಿಂದ ಇದನ್ನ ಕನ್ಸಿಡರ್ ಮಾಡೋಣ. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 1 ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು. ಪಾಯಿಂಟ್ ನಂಬರ್ 2 ಪ್ರೈಸ್ ಈಸ್ ಆನ್ ಸಪೋರ್ಟ್. ಪಾಯಿಂಟ್ ನಂಬರ್ 3 ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಸೊ ಗೈಸ್, ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಒಂದು ಟ್ರೆಂಡ್ ಲೈನ್ ಹೇಳ್ತೀನಿ. ಟ್ರೆಂಡ್ ಲೈನ್ನ ನೋಡ್ಕೊಳ್ಳಿ ಈ ಟಾಪಿಂದ. ಓಕೆನಾ? ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಏನಕ್ಕೆ ಈ ಟ್ರೆಂಡ್ ಲೈನ್ ಹೇಳಿದೆ ಅಂದರೆ, ನಾಳೆ ಫಸ್ಟ್ ನೀವು ಬೈಯಿಂಗ್ ಪ್ರಿಫರ್ ಮಾಡಿ. ಅರ್ಥ ಆಯ್ತಾ? ಯಾವ ಲೆವೆಲ್ಸಲ್ಲಿ ಬೈಯಿಂಗ್ ಪ್ರಿಫರ್ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ನೋಡಿ ಇಲ್ಲಿಂದ ಏನಕ್ಕಂದರೆ ಈ ಝೋನ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದು ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಕೊಟ್ಟು ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ನಾಳೆ ಪ್ರೈಸ್ ಏನಾದರೂ ಈ ಝೋನ್ ಬ್ರೇಕ್ ಮಾಡಿದ್ರೆ ಒಂದು ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ, ಹಾಗೆಯೇ ಈ ರೆಸಿಸ್ಟೆನ್ಸ್ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 1160. ಅರ್ಥ ಆಯ್ತಾ? 1160 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪ್, ದಟ್ ಈಸ್ ಸಮ್ವೇರ್ ಅರೌಂಡ್ 1170 ಆರ್ 1175. ಅರ್ಥ ಆಯ್ತಾ? 1160 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1170 or 1175 will be target number 1. Target number 2 is going to be at 1200. ಅರ್ಥ ಆಯ್ತಾ? 1160 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1175 or 1170 will be target number 1. Target number 2 is going to be at 1200. ಟಾರ್ಗೆಟ್ ನಂಬರ್ 2 ಈ ಟಾಪ್ ಹತ್ರ ಬರುತ್ತೆ. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ, ಪ್ರೈಸ್ ಶುಡ್ ಬ್ರೇಕ್ಸ್ ದಿಸ್ ಸಪೋರ್ಟ್ ಝೋನ್. ಈ ಸಪೋರ್ಟ್ ಝೋನ್ ಕಾಣ್ತಿದೆಯಲ್ಲ, ಪ್ರೈಸು ಇದನ್ನ ಬ್ರೇಕ್ ಮಾಡಬೇಕು. ಅರ್ಥ ಆಯ್ತಾ? ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1130. ಅರ್ಥ ಆಯ್ತಾ? 1130 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is going to bet 1120. Target number 2 is going to bet 1100. ಈ ಬಾಟಮ್ ನಿಮ್ಮದು ಅಲ್ಟಿಮೇಟ್ ಟಾರ್ಗೆಟ್. ದಿಸ್ ಈಸ್ ಟಾರ್ಗೆಟ್ ನಂಬರ್ 2. 1130 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ.
1120 will be your target number 1, 1100 will be your target number 2. Arthaida. Now let us move on to the next stock. So guys, next stock bandi Glenmark. Okay na. So Glenmark on a 1 hour time frame ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಇದು ಲೋ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ಓಕೆನಾ? ನೆಕ್ಸ್ಟು ಪಾಯಿಂಟ್ ನಂಬರ್ 3, ಫಿಬೋನಾಚಿನ ಈ ಬಾಟಮ್ ಇಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕೋಣ. ಅರ್ಥ ಆಯ್ತಾ? ನೋಡಿ, ಪ್ರೈಸು ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಸಪೋರ್ಟ್ ತಗೊಂಡಿದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 3. ಅರ್ಥ ಆಯ್ತಾ? ಸೊ ಗೈಸ್, ನೌ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ನೋಡಿ, ನಾಳೆ ಪ್ರೈಸು ಈ ಲೆವೆಲ್ಸ್ ಮೇಲೆ ಸಸ್ಟೇನ್ ಆಗಬೇಕು. ಏನಕ್ಕೆ ಈ ಲೆವೆಲ್ಸ್ ಅಂತ ಹೇಳ್ತೀನಿ ನೋಡ್ರಿ. ಅದಕ್ಕೆ ಈ ಝೋನ್ ಮಾರ್ಕ್ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಈ ಝೋನ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು, ಬ್ರೇಕ್ಔಟ್ ಕೊಡ್ತು, ಸಪೋರ್ಟ್ ಆಗಿ ಆ್ಯಕ್ಟ್ ಆಗಲಿಲ್ಲ, ವಾಪಸ್ ಬ್ರೇಕ್ ಮಾಡ್ತು. ಸೊ ನಾಳೆ ಪ್ರೈಸ್ ಏನಾದರೂ ಈ ಲೆವೆಲ್ಸ್ ಹತ್ರ ಬಂದರೆ ರಿಜೆಕ್ಷನ್ ಫೇಸ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್ ಟುಮಾರೋ ಫಾರ್ ಬೈಯಿಂಗ್. ಅರ್ಥ ಆಯ್ತಾ? ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 1475 ಆರ್ 480. ಅರ್ಥ ಆಯ್ತಾ? 1475 ಆರ್ 1480 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಇಲ್ಲಿ ಬರುತ್ತೆ. ಟಾರ್ಗೆಟ್ ನಂಬರ್ 1 is going to be 1500. ಟಾರ್ಗೆಟ್ ನಂಬರ್ 2 is going to be 1520. ಅರ್ಥ ಆಯ್ತಾ? ಸಪೋಸ್ ಅನ್ಕೊಳ್ರಿ, ನಾಳೆ 1480 ಲೆವೆಲ್ಸ್ ಮೇಲೆ ಬೈ ಮಾಡಿ. 1500 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 1520 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ಸೆಲ್ಲಿಂಗಿಗೆ ಫಿಬೋನಾಚಿ ಇನ್ನೊಂದ್ಸರಿ ಪ್ಲಾಟ್ ಮಾಡೋಣ. ಓಕೆ, ಸೊ ಹೇಗೂ ಪ್ರೈಸು ನೋಡಿ 618 ಲೆವೆಲ್ಸ್ ಮೇಲೇ ಸಪೋರ್ಟ್ ತಗೊಂಡು ಪ್ರೈಸು ಮೇಲೆ ಹೋಗ್ತಿದೆ. ಸೊ ನಾಳೆ ಪ್ರೈಸು 618 ಲೆವೆಲ್ಸ್ ಹಾಗೇನೆ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡಬೇಕು. ಯಾವ ಟ್ರೆಂಡ್ ಲೈನ್? ಈ ಸಪೋರ್ಟ್ ಟ್ರೆಂಡ್ ಲೈನ್ ಇದೆಯಲ್ಲ, 618 ಲೆವೆಲ್ಸ್ ಮತ್ತು ಈ ಟ್ರೆಂಡ್ ಲೈನ್ ಎರಡನ್ನೂ ಬ್ರೇಕ್ ಮಾಡಬೇಕು. ಪ್ರೈಸ್ ಶುಡ್ ಗಿವ್ ಬ್ರೇಕ್ ಡೌನ್ ಬಿಲೋ 618 ಲೆವೆಲ್ಸ್ ಆ್ಯಂಡ್ ಆಲ್ಸೋ ದಿಸ್ ಸಪೋರ್ಟ್ ಟ್ರೆಂಡ್ ಲೈನ್. ದಟ್ಸ್ ವೆನ್ ಯು ಆರ್ ಗೋಯಿಂಗ್ ಟು ಸೆಲ್. ಅರ್ಥ ಆಯ್ತಾ? ಈಗ ಸಪೋಸ್ ಅಂದ್ಕೊಳ್ರಿ, ನಾಳೆ ಪ್ರೈಸ್ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು, ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತು ಅಂದ ತಕ್ಷಣ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಹೆಚ್ಚು ಕಡಿಮೆ ನಿಮ್ಮದು ಟಾರ್ಗೆಟ್ ಬರೋದು ರೌಂಡ್ ನಂಬರಲ್ಲಿ ಬರುತ್ತೆ. 1400 ವಿಲ್ ಬಿ ಯೋರ್ ಟಾರ್ಗೆಟ್. ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಯಾವ ಲೆವೆಲ್ಸು ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು 15 ಮಿನಿಟ್ದು ರೆಡ್ ಕ್ಯಾಂಡಲ್ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ಬಂದು 1400. ಇದು ಸೆಲ್ಲಿಂಗಿಗೆ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ ಮಾಡಿ. 1400 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ಸಪೋಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ನಾಳೆ, ಏನು ಹೇಳ್ತಿದೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1400 ಲೆವೆಲ್ಸ್. ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1400 ಲೆವೆಲ್ಸ್. ಅರ್ಥ ಆಯ್ತಾ? 1400 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ನಿಮ್ಮದು ಟಾರ್ಗೆಟ್ ನಂಬರ್ 1 ಬಂದು ಈ ಬಾಟಮ್ ಬರುತ್ತೆ, ದಟ್ ಈಸ್ 1380.
target number 2 is gonna bet 1360. ಅರ್ಥ ಆಯ್ತಾ? 1400 ಲೆವೆಲ್ಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ 1400 ಲೆವೆಲ್ಸ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 1380 will be our target number 1, 1360 will be our target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.